ಬರ್ತಾ ಇದ್ದೀವಿ. ನನ್ಗೆ ಯಾಕೋ ನಿಮ್ಮ ಮೇಲೆ ಅನುಮಾನ. ನನ್ನ ಸಮಾಧಾನ ಕೇಳ್ತೀನಿ, ನೀವು ಮನೇಲೇ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಇಲ್ಲಪ್ಪ, ಬರ್ತಾ ಇದ್ದೀವಿ. ಇನ್ನು 5 ನಿಮಿಷ. ಟ್ರಾಫಿಕ್ ಏನಿಲ್ಲ ಇಲ್ಲಿ. ಯಾರ ಜೊತೆ ಬರ್ತಾ ಇದ್ದೀರಾ? ಅದೇ ಸರ್ಪ್ರೈಸ್. ಬೇಗ ಬನ್ನಿ, ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ತಡ ಮಾಡಿಬಿಡಿ. ಹಾಂ ಬರ್ತೀವಿ. ಮಾವ, ನೀವು ಇನ್ನೂ ಬಂದಿಲ್ಲ ಅಂತ ಅತ್ತೆ ಟೆನ್ಷನ್ ಮಾಡ್ಕೊತಿರ್ತಾರೆ. ನೀವು ನೋಡಿದ್ರೆ ನನ್ನ ಜೊತೆಲಿ ಕರ್ಕೊಂಡು ಲೇಟ್ ಮಾಡ್ಕೊತಿದ್ದೀರಾ ಸುಮ್ಮನೆ. ಮಾವ, ಇನ್ನೊಂದ್ಸಲಿ ಬರ್ತೀನಿ ನಾನು, ನೀವು ಹೊರಡಿ. ತಲೆ ಹೋಗೋವಂಥದ್ದು ಏನೂ ಇಲ್ಲ. ನಾವು ಹೋಗ್ದಿದ್ರೆ ಮದುವೆ ಏನಿಲ್ಲಲ್ಲ. ಮನೆ ಮದುವೆ ಹೋಗ್ಲೇಬೇಕು. ಮನೆ ಮದುವೆನಾ? ಆದಿ ಮದುವೆ ಏನಾದರೂ? ಚೇಚೆ, ಆದಿದಲ್ಲ. ಆಗಲೇ ಹೇಳಿದ್ನಲ್ಲ, ಸಾಕ್ಷಿನ ಮರೆಯೋದಕ್ಕೆ ಹೊಸ ಸಂಬಂಧಗಳಿಗೆ ಆಸರೆ ಆಗ್ತಿದೀವಿ ಅಂತ. ನಮ್ಮ ದುಃಖನ ನೋಡೋಕ್ಕಾಗದೆ ಆ ದೇವರೇ ನಮಗೆ ಒಬ್ಬ ಮಗಳನ್ನ ಕರುಣಿಸಿದ್ದಾನೆ. ಸಾಕ್ಷಿ ಜಾಗಕ್ಕ? ಯಾರದು? ನೋಡ್ಕೊಂಡು ಯಾವ ಏನು ಗಾಡಿ ಓಡಿಸ್ತಾಳೆ? ನಡ್ರಿ ಮಾವ. ಅಮ್ಮ, ಜಾಸ್ಮಿನ ನೋಡಿದ್ರೆ ಸಾಕ್ಷಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಮ್ಮ. ನಾನು ಅದೇ ಯೋಚಿಸ್ತಾ ಇದ್ದೆ ಕಣೋ. ಅದಲ್ಲದೆ ಅವಳು ಹುಟ್ಟಿದ ಸೀರೆನ ನೀನು ಇವಳಿಗೆ ಕೊಟ್ಟಿದ್ಯಾ. ಸಾಕ್ಷಿನೇ ಬಂದು ನಮ್ಮ ಎದುರುಗಡೆ ನಿಂತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಮ್ಮ, ನಾನು ಹಸೆ ಮನೆ ಮೇಲೆ ಕೂರೋದಕ್ಕೂ ಮುಂಚೆ ನನಗೆ ಆಶೀರ್ವಾದ ಮಾಡಿಮ್ಮ. ನಿನ್ನ ದಾಂಪತ್ಯ ಯಾವಾಗಲೂ ಚೆನ್ನಾಗಿರಲಿ. ಕಳ್ಕೊಂಡಿರೋ ನನ್ನ ಮಗಳನ್ನ ನಿನ್ನ ರೂಪದಲ್ಲಿ ಆ ದೇವ್ರು ಕೊಟ್ಟಿದ್ದಾನೆ. ನಿನ್ನ ಬದುಕು ಹಸನ ಆಗಿರಲಿ. ನನ್ನ ತಂಗಿ ಬದುಕನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಮ್ಮ. ಒಂದು ಸಲ ತಪ್ಪು ಮಾಡಿದೆ. ಕಂಡು ಸಾಕ್ಷಿನ ರಂಜಿತ್ ಅನ್ನೋ ಗಿಡಕನ ಕೈಲಿ ಕೊಟ್ಟೆ. ಆದರೆ ಈ ಸರಿ ಹಾಗಾಗಲ್ಲ. ಒಬ್ಬ ಹುಡುಗಿಗೆ ಇದಕ್ಕಿಂತ ಬೇರೆ ಏನು ಬೇಕು ಹೇಳು? ನಮ್ಮ ಜೊತೆಲಿರೋರೇ ನಮ್ಗೆ ಈ ಥರ ಭರವಸೆ ಕೊಡಲ್ಲ. ಇಂಥ ಟೈಮಲ್ಲಿ ನಮ್ಮ ಡ್ಯಾಡ್ ನನ್ನ ಜೊತೆಗಿದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ಅವ್ರು ಇಲ್ದೇನೆ ಇದೆಲ್ಲ ಆಗ್ತಿದೆ ಅಂತ ನನಗೆ ತುಂಬ ದುಃಖ ಆಗ್ತಿದೆ. ನಾನು ನಮ್ಮ ಡ್ಯಾಡ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡು, ದುಃಖದಲ್ಲಿ ಹಸೆಮಣೆ ಏರಬಾರ್ದು. ನಿಮ್ಮ ತಂದೆ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ತಂದೆ ತಾಯಿ ಆದವರು ಯಾವಾಗಲೂ ಮಕ್ಕಳಿಗೆ ಏಳಿಗೆನೆ ಬಯಸ್ತಾರೆ. ಎಂಥ ತ್ಯಾಗಕ್ಕೆ ಬೇಕಾದರೂ ಸಿದ್ಧ ಆಗಿರ್ತಾರೆ. ಅದು ಅಲ್ಲದೆ ನೀನೇ ಹೇಳ್ತಾ ಇರ್ತೀಯ ಚಕ್ರಿ ತುಂಬ ಒಳ್ಳೆಯವರು ಅಂತ. ಅಂಥ ಹುಡುಗನ ನಿಮ್ಮ ತಂದೆ ಬೇಡ ಅಂತ ಹೇಳ್ತಾರ? ಜಾಸ್, ಚಕ್ರಿ ಇನ್ನೂ ಬಂದಿಲ್ಲ. ಅಮ್ಮ, ನೀನು ಜಾಸ್ನ ಹಸಿ ಮೇಲೆ ಹೇರಿಸು. ನಾನು ಚಕ್ರಿನ ಫೋನ್ ಮಾಡಿ ಬರ್ತೀನಿ. ಬಾ. ಸೂರ್ಯ ಅವ್ರು ಯಾಕೆ ಇವನನ್ನು ಕರ್ಕೊಂಡ್ ಬರ್ತಿದ್ದಾರೆ? ಇವರಿಬ್ರು ಯಾಕೆ ಜೊತೆಲಿ ಬರ್ತಿದ್ದಾರೆ? ಅಲ್ಲ ಮಾವ, ಯಾರ ಮದುವೆ ಅಂತ ಹೇಳಿಲ್ಲ ನೀವು? ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ?
ಮೊದಲು ಆರತಿ ಅವ್ರನ್ನ ಮೀಟ್ ಮಾಡಿ, ಅವರು ನಿಮ್ಮನ್ನ ನೋಡಿ ತುಂಬ ಖುಷಿ ಪಡ್ತಾರೆ. ಚಕ್ರಿ ಅವ್ರು ಯಾಕೆ ಫೋನ್ ತೆಗಿತಿಲ್ಲ? ಸೂರ್ಯರೇ, ಅರೆ ರಂಜಿತ್, ನೀವು ಬನ್ನಿ, ತುಂಬಾ ಸಂತೋಷ ಆಯ್ತು. ಸೂರ್ಯರೇ ಬನ್ನಿ, ಮುಹೂರ್ತ ಮೀರೋಗ್ತಾ ಇದೆ. ರಂಜಿತ್ ಬನ್ನಿ. 1 ನಿಮಿಷ. ಯಾಕೋ ಬಂದ ಇಲ್ಲಿಗೆ? ನೀವು ಬರೋದೇ ಬೇಡವಾಗಿತ್ತು, ಜೊತೆಗಿಂತ ವೇಸ್ಟ್ ಮಾಡಿ ಕರ್ಕೊಂಡ್ಬರ್ತೀರಾ? ಅದೇ ನನ್ನ ಅತಿಥಿ ಕಣೋ ಇವರು. ನಾನೇ ಮದುವೆನ ಮುಂದೆ ನಿಂತು ಮಾಡ್ತಾ ಇದ್ದೀನಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳೋ. ಹೇಳ್ರಿ ಅವನಿಗೆ ಫಸ್ಟು. ಆದಿ ಪ್ಲೀಸ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಂಜಿತ್, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬಿಡಿ. ಏನು ಹುಡುಗ ನೋಡಿ, ಮಗಳು ಅಂತ ಅನ್ಸ್ಕೊಂಡಿರೋಳು ಮದುವೆಗೆ ನಿಮ್ಮನ್ನು ಸೆಳ್ಕೊಂಬಂದಿದ್ದೀವಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ. ಹುಡುಗಿಂಗ್ ಕರ್ಕೊಂಬನ್ನಿ. ಮುಹೂರ್ತ ಮೀರೋಗ್ತಾ ಇದೆ, ರಾಹುಕಾಲ ಶುರುವಾಗ್ಬಿಟ್ರೆ ನಾನು ಹೊರಟೆ. ನನಗೆ ಬೇರೆ ಕಾರ್ಯಕ್ರಮ ಇದೆ. ಬಂದ್ರೆ ನಮ್ಮ ಹುಡುಗ. ನನ್ನ ತಂಗಿ ಮೊದಲು ಇವ್ನು ನೇರ್ಕೂಡ ಬೀಳ್ಬಾರ್ದು. ಸಾಕಮ್ಮ, ಒಬ್ಬ ತಂಗಿ ಇವ್ನ ನಂಬಿ ಮಣ್ಪಾಲಾಗಿದ್ದು. ಹೇಳಿ ಅವನಿಗೆ ಕೂಗಾಡ್ಬೇಡ ಅಂತ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವ್ನೊಬ್ಬ ಇರಬಾರ್ದು. ರಂಜಿತ್, ನೀವು ಬನ್ನಿ ಒಳಗೆ. ಬನ್ನಿ. ಚಕ್ರಿ, ಚಕ್ರಿ, ಅರ್ಚಕರು ಮುಹೂರ್ತ ಮೀರೋಗ್ತಾ ಇದೆ ಅಂತ ಹೇಳಿದ್ರು. ಸದ್ಯ ಮುಹೂರ್ತ ಮೀರೋದಕ್ಕೆ ಮುಂಚೆ ಬಂದ್ರಲ್ಲ. ಚಕ್ರಿ, ಚಕ್ರಿ, ಐ ಆಮ್ ಸೋ ಹ್ಯಾಪಿ. ನಿಮಗೆ ಶಾಕ್ ಆಗಿರ್ಬೇಕಲ್ವಾ ಇವತ್ತು ನಮ್ಮ ಮದ್ವೆ ಅಂತ? ಇವರೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ರು. ಇಷ್ಟ ದಿನ ನೀವೆಲ್ಲ ಚಕ್ರಿ ಯಾರು ಅಂತ ಕೇಳ್ತಾ ಇದ್ರಲ್ವಾ? ಹೀ ಈಸ್ ಚಕ್ರಿ. ಹಾಗನ್ಕೋಬೇಡಿ ಅಡಿ, ನಾನು ನಿಮಗೆ ಸುಮ್ಮನೆ ಹೆಲ್ಪ್ ಮಾಡ್ತಿಲ್ಲ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಯಾಕೆಲ್ಲರೂ ಸುಮ್ಮನಾಗ್ಬಿಟ್ರಿ? ಹಾಯ್ ಹೇಳಿ ಚಕ್ರಿಗೆ. ಮಾತಾಡಪ್ಪ ಜಾಸ್ಮಿನ್ ಪಾಲಿನ ಚಕ್ರಿ. ಹೀರೋ ಡಬಲ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಈಗ ಅವಳ ಪ್ರಶ್ನೆಗೆ ಉತ್ತರ ಹೇಳು.
ಜಾಸ್ಮಿನ್ ಏನು ಹೇಳ್ತೀಯ ಚಕ್ರಿ? ಸೂರ್ಯ ಆರ್ತಿಗೆ ಏನು ಹೇಳ್ತೀಯ ರಂಜಿತ್? ನನ್ನ ಕುರುಡಿ ಅಂತ ತಿಳ್ಕೊಂಡಿದ್ರಿ ಅಲ್ವಾ? ಇಲ್ಲ, ಕಂಡಿರೋ ನೀವೆಲ್ಲ ಕುರುಡಿ. ನಂಗೆ ಚೆನ್ನಾಗಿ ಗೊತ್ತಿತ್ತು ರಂಜಿತ್ ಚಕ್ರಿ ಎಲ್ಲ ಒಂದೇ ಅಂತ. ಈ ವಿಷಯ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ನಾನು ಕುರುಡಿಯಾಗಿ ಪಾಠ ಮಾಡಿದೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಭೈರವಿ ಅಜ್ಜಿ ಹೇಳ್ತಾ ಇರೋದು ನಿಜನಾ? ನೀವು ಚಕ್ರಿ ಅಲ್ವಾ? ರಂಜಿತಾ? ಚಕ್ರಿ, ನನಗೆ ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್ ನಿಜ ಹೇಳಿ, ದಯವಿಟ್ಟು ನಿಜ ಹೇಳಿ. ನನ್ನ ತಂಗಿ ಜೊತೆ ಯಾಕೆ ಮಾತಾಡ್ದೆ? ಸೇಡು ನನ್ನ ಸಾಕ್ಷಿನ ಕೊಂದಿದ್ದಕ್ಕೆ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಇಷ್ಟಲ್ಲ. ಸುಳ್ಳು ಬೊಗಳ್ಬೇಡ. ಅವಳು ಸಾವಿಗೆ ನೀವು ಜೊತೆ ಯಾಕೆ ಮಾತಾಡ್ತಿದ್ಯಾ? ಯಾಕೋ ಆಟಾಡ್ದೆ ಬೊಗಳು? ಯಾಕೆ ಅಂತ ನಾನು ಹೇಳ್ತೀನಿ. ಆದಿಗೆ ಜಾಸ್ಮಿನ್ ತಂಗಿ ತರ ಅಲ್ಲ, ತಂಗಿನೇ. ಆದಿ ಜಾಸ್ಮಿನ್ ಇಬ್ರು ಒಂದೇ ತಂದೆ ಮಕ್ಕಳು. ಅವರೇನೆ ಶಶಾಂಕ್. ಚಕ್ರಿ, ಯಾಕೆ ಹೀಗೆ ಮಾಡಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ. ನಾನು ನಿಮಗೆ ಏನ್ ದ್ರೋಹ ಮಾಡಿದ್ದೆ? ಪ್ಲೀಸ್ ಹೇಳಿ ಚಕ್ರಿ. ನೀನ್ ಯಾಕಮ್ಮ ಬೇಡ್ಕೊತಿದ್ಯಾ? ಏನೋ ನಮ್ಮ ಇಡೀ ಫ್ಯಾಮಿಲಿನ ನಾಶ ಮಾಡ್ಬೇಕು ಅಂತ ಹೊರಟಿದ್ಯಾ? ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನನ್ನ ಹತ್ರ ನಾನು ಸಾಯ್ತೇನೆ. ನೋಡು, ಇದು ಜಗಳ ಆಡೋಂಥ ಜಾಗ ಅಲ್ಲ ಕೊಡು. ದಯವಿಟ್ಟು ಅವ್ರನ್ನ ಬಿಡು. ಎಲ್ಲರೂ ನೋಡ್ತಾ ಇದ್ದಾರೆ. ಮಾತು ಕೇಳ ಬಿಡೋ. ಬಿಡ್ಲಾರೆ. ಸಾಕ್ಷಿ ಸತ್ಮೇಲೆ ಸಪೋರ್ಟ್ ಮಾಡಿದ್ರೆ ಈಗ ಇರೋಬ್ಳು ತಂಗಿ ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾನೆ. ಈಗಲೂ ಸಪೋರ್ಟ್ ಮಾಡ್ತಿರೋದ್ರೆ ತಾಳ್ಮೆ ತಂದ್ಕೊಳ್ಳೋ. ಏನ್ರಿ ತಾಳ್ಮೆ? ಆದಿ
ಅದೇ ಅದೇ ಮಾತಾಡೋದೆ ನೋಡು ಮಗನ ಎಲ್ಲಿ ನೋಡಲಿ ಅದೇ ಮಾತಾಡೋ ಅದೇ ಮುಟ್ಬೇಡಿ ಅವ್ರನ್ನ ನೀವು ಮುಟ್ಬೇಡಿ ಅಡಿ ಅಡಿ ಏನಾಯ್ತು ನಿನ್ಗೆ ಪ್ಲೀಸ್ ಮಾತಾಡು ಅದೇ ಮಾತಾಡು ಸುರೇಶ ಡ್ರೈವರಿಗೆ ಕಾರ್ ತೆಗೆ ಕಡು ಹೋಗಿ ಅದೇ ತೀರವೇ ಬಲಿಯನು ಬೀಸುವ ಚಂದಿರ ದೂರವೇ ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಪುನರ್ವಿವಾಹ ಕನಸಿನ ಬಾಗಿಲು ತೆರೆದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ತಂದೆ ತಾಯಿಯಾಗಿ ನಾವೇ ಇನ್ನೂ ಪಕ್ವ ಆಗಿಲ್ಲ. ನಮ್ಮ ನಡುವೆನೇ ತಾರತಮ್ಯ ಇದೆ ಅಂತ ಅನಿಸ್ತಾ ಇದೆ. ಮಕ್ಕಳಲ್ಲಿ ಇರಬಾರ್ದು ಅಂತ ಬಯಸೋ ತಪ್ಪಲ್ವಾ? ಮನಸ್ಸಲ್ಲಿ ಏನೋ ಒಂಥರ ಭಯ ಆಗ್ತಿದೆ, ಕಳ್ಕೊತೀನೇನೋ ಅಂತ. ಯಾರನ್ನ? ಮನಸ್ಸಿಗೆ ತುಂಬಾ ಹತ್ರ ಆದವ್ರನ್ನ.